ವಿಧಾನಸೌಧ ಮುಂಭಾಗ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೆರವೇರಿದೆ. ಆಂಧ್ರ ಪ್ರದೇಶದ ಡಿಸಿಎಂ ಆದಂತ ಪವನ್ ಕಲ್ಯಾಣ್ ಅವರು ಉಪಸ್ಥಿತಿಯಲ್ಲಿ ಕಂಪ್ಲೀಟ್ ಆಗಿ ಸಿಎಂ ಸಿದ್ದರಾಮಯ್ಯ ಅವರು ಹಾಜರಾಗಿರ್ತಾರೆ. ಡಿಸಿಎಂ ಆದಂತ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿರ್ತಾರೆ. ಮತ್ತೆ ಅರಣ್ಯ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರು ಮತ್ತೆ ಫಾರೆಸ್ಟ್ ಗೆ ಸಂಬಂಧಪಟ್ಟಂತವರು, ಆನೆ ಮಾವುತ ಕಾವಡಿಗಳು ಮತ್ತೆ ಇನ್ನಿತರು ಅಧಿಕಾರಿಗಳು, ಸೊ ಎಲ್ಲರ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬಾನೇ ಯಶಸ್ವಿಯಾಗಿ ನಡೆಯುತ್ತೆ. ಟ್ರಾನ್ಸ್ಫರ್ ಆರ್ಡರ್ ಮತ್ತೆ ಲೈಸೆನ್ಸ್ ಅನ್ನು ಕೂಡ ಕಂಪ್ಲೀಟ್ ವಿಡಿಯೋ ಫುಟೇಜ್, ಯಾವ ರೀತಿ ಟ್ರೈನಿಂಗ್ ಕೊಡುವಂತದ್ದು, ಸೊ ಯಾವ ರೀತಿ ಕ್ಯಾಪ್ಚರ್, ಸೊ ಈ ರೀತಿ ಎಲ್ಲ ಒಂದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಹಸ್ತಾಂತರವನ್ನ ಪವನ್ ಕಲ್ಯಾಣ್ ಅವರಿಗೆ ಮಾಡಲಾಗುತ್ತೆ ಕರ್ನಾಟಕ ಸರ್ಕಾರ. ಸೊ 4 ಆನೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಅಂಡ್ ಮಹೇಂದ್ರ ಅಲ್ಲಿ ಸಪೋರ್ಟ್ ಗಾಗಿ ಮಾತ್ರ ಆತನನ್ನ ಕರೆಸಲಾಗಿತ್ತು. ಅದೇ ರೀತಿ ಮಹೇಂದ್ರ ಒಂದು ಆನೆಗಳನ್ನ ಇಳಿಸುವಂತದ್ದು, ಆನೆಗಳನ್ನ ಲೋಡ್ ಮಾಡುವಂತ ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಮಹೇಂದ್ರನ ವಿಧಾನಸೌಧ ಅಲ್ಲಿಗೆ ಕೂಡ ಕರೆಸಿರ್ತಾರೆ. ಜೂನಿಯರ್ ಅಭಿಮನ್ಯು, ಕೃಷ್ಣ, ರಂಜನ್, ದೇವ, ಇಷ್ಟು ಆನೆಗಳು ಇವತ್ತು 4 ಆನೆಗಳು ಭಾಗಿಯಾಗಿದ್ವು. 4 ಆನೆಗಳು ಈಗ ಕರ್ನಾಟಕ ಅಂದ್ರೆ ವಿಧಾನಸೌಧದಿಂದ ಆಂಧ್ರಗೆ ಹೊರಡಲಿವೆ. ಟೋಟಲ್ ಹೇಳಿದ್ದು 6 ಆನೆಗಳಲ್ವಾ, ಅದಕ್ಕೆ ಈಗ 4 ಆನೆಗಳು ಅಂತ ಈ ಒಂದು 4 ಆನೆಗಳನ್ನ ಫಿಕ್ಸ್ ಮಾಡಲಾಗಿದೆ. ಲೆಟರ್ ಅನ್ನು ಕೂಡ ಪವನ್ ಕಲ್ಯಾಣ್ ಅವರಿಗೆ ಕೊಟ್ಟು ನಂತರದಲ್ಲಿ ಎಲ್ಲರಿಗೂ ಕೂಡ ಸನ್ಮಾನವನ್ನು ಕೂಡ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಒಂದು ಎಲ್ಲ ಸಿಬ್ಬಂದಿ ವರ್ಗದವರು ಭಾಗಿಯಾಗಿರ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನವರು, ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಕುಮ್ಕಿ ಆನೆಗಳು ಹಸ್ತಾಂತರ. ಸೊ ಅಲ್ಲೂ ಕೂಡ ಆನೆ ಮಾನವ ಸಂಘರ್ಷ ಜಾಸ್ತಿನೇ ಇದೆ. ಸೊ ಹೀಗಾಗಿ ಕಾಡಾನೆಗಳ ಒಂದು ಕಾರ್ಯಾಚರಣೆ ಮಾಡ್ಬೇಕಾಗುತ್ತೆ ಆಂಧ್ರ ಪ್ರದೇಶದಲ್ಲೂ ಕೂಡ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿರುವಂತ ಉನ್ನತ ಒಂದು ಕ್ಯಾಂಪ್ ಅನ್ನು ಕೂಡ ನಿರ್ಮಿಸಿದ್ದಾರಂತೆ ಆಂಧ್ರ ಪ್ರದೇಶದಲ್ಲಿ. ಸೊ ಹೀಗಾಗಿ ಈ ನಮ್ಮ ಕರ್ನಾಟಕದ ಆನೆಗಳು ಆಂಧ್ರ ಪ್ರದೇಶದ ಕ್ಯಾಂಪ್ ನಲ್ಲಿ ಇರ್ತವೆ ಇನ್ ಮುಂದೆ. ಸೊ ನೋಡೋಣ ಮುಂದೆ ಏನಾದ್ರು ನಮ್ಮ ಆನೆಗಳನ್ನ ನೋಡುವಂತ ಒಂದು ಸೌಭಾಗ್ಯ ಸಿಗುತ್ತಾ ಅಂತ. ಇನ್ನ ಡಾಕ್ಟರ್ ರಮೇಶ್ ಅವರು, ಡಾಕ್ಟರ್ ಚಿಟ್ಟಿಯಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಇನ್ನ ಬೇರೆ ಬೇರೆ ಅಧಿಕಾರಿಗಳು ಕೂಡ ಅಷ್ಟೇನೆ. ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತು. ಮಾನ್ಯ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡ್ತಾರೆ, ವಿವರಿಸ್ತಾರೆ, ಮತ್ತೆ ಪವನ್ ಕಲ್ಯಾಣ್ ಅವರಿಗೆ ಅಭಿನಂದನೆಗಳನ್ನು ಕೂಡ ತಿಳಿಸ್ತಾರೆ. ಅದೇ ರೀತಿ ಪವನ್ ಕಲ್ಯಾಣ್ ಅವರು ಕೂಡ ಕರ್ನಾಟಕಕ್ಕೆ ಆನೆಗಳನ್ನ ಕೊಡ್ತಿರೋದಕ್ಕೆ ಅಭಿನಂದನೆಗಳು ತಿಳಿಸ್ತಾರೆ. ಜನತೆಗೆ ಬೇಸರ ಇದೆ, ನಮ್ಮ ಆನೆಗಳು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ ಅಂತ. ಬಟ್ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರು ಕೂಡ ತಪ್ಪು ತಿಳ್ಕೊಬೇಡಿ, ನಮ್ಮ ಕಡೆ ಕೂಡ ಅಪಾರವಾದಂತ ಆನೆಗಳಿದಾವೆ, ಗಿವ್ ಅಂಡ್ ಟೇಕ್ ಪಾಲಿಸಿ ಇರಬೇಕು, ಆಗ್ಲೇ ನಮ್ಮ ಒಂದು ಬೇರೆ ರಾಜ್ಯಕ್ಕೆ, ನಮ್ಮ ರಾಜ್ಯ ಮತ್ತೆ ಬೇರೆ ರಾಜ್ಯ ಹೊಂದಾಣಿಕೆ ಆಗಿರ್ಬೋದು, ಬಾಂಡಿಂಗ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ. ಸೊ ಓಕೆ ಅಂತ ಈಗ ಕರ್ನಾಟಕ ಸರ್ಕಾರ ಆನೆಗಳನ್ನು ಕೂಡ ಇದೀಗ ಕಳಿಸಿ ಕೊಡ್ತಾ ಇದೆ. ಪವನ್ ಕಲ್ಯಾಣ್ ಅವರು ಕೂಡ ಬಹಳಷ್ಟು ಖುಷಿಯಿಂದ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸನ್ಮಾನವನ್ನ ಮಾಡ್ತಾರೆ. ನಂತರದಲ್ಲಿ ಈಶ್ವರ್ ಖಂಡ್ರೆ ಅವ್ರಿಗೂ ಕೂಡ ಸನ್ಮಾನ ಮಾಡಿ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಸನ್ಮಾನ ಮಾಡಿ, ಲೆಟರ್ ಮತ್ತೆ ಲೈಸೆನ್ಸ್ ಕಂಪ್ಲೀಟ್ ಏನೇನು ಡಾಕ್ಯುಮೆಂಟ್ಸ್ ಗಳು ಅಫಿಷಿಯಲ್ ಆಗಿ ಯಾವ ರೀತಿ ಪಡ್ಕೋಬೇಕು ಅದೇ ರೀತಿ ಅಫಿಷಿಯಲ್ ಆಗಿ ಪಡೆದುಕೊಳ್ಳಲಾಗುತ್ತೆ. ನೋಡ್ತಾ ಇರ್ಬೋದು, ಕರ್ನಾಟಕ ಟ್ರಾನ್ಸ್ಫರ್ ಆಫ್ ಕುಮ್ಕಿ ಎಲಿಫೆಂಟ್ಸ್ ಟು ಆಂಧ್ರ ಪ್ರದೇಶ 2025 ಇವತ್ತು ಒಂದು ಕಾರ್ಯಕ್ರಮ ಮೇ 21ನೇ ತಾರೀಕು ವಿಧಾನಸೌಧದಲ್ಲಿ ನಡೆಯುತ್ತೆ. ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಲಾಗಿದೆ. ಸೊ ಅದಕ್ಕೆ 6 ಆನೆಗಳು ಅಂತ ಹೇಳಿದ್ರು, 4 ಆನೆಗಳು ಮಾತ್ರ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಮಾಸ್ತಿ ಆನೆ ಹೋಗುತ್ತೆ ಅಂತ ತುಂಬಾ ಜನ ಕೇಳ್ತಿದ್ರು, ಹೋಗೋದಿಲ್ಲ.